ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚೈನಾ ನಿರ್ಮಾಣ ಮಾಡ್ತಿರೋ ವಿಶ್ವದ ಅತಿದೊಡ್ಡ ಡ್ಯಾಮ್ ಬಗ್ಗೆ ಆತಂಕಕಾರಿ ವಿಚಾರ ಹೊರಬಿದ್ದಿದೆ. ನಮ್ಮ ತಲೆ ಮೇಲೆ ಮಾಡ್ತಿದಾರಲ್ಲ. ಟಿಬೆಟ್ ನಲ್ಲಿ ಯಾರ್ಲುಂಗ್ ಥಾಂಗ್ಪೋ ಅಂದ್ರೆ ನಮ್ಮ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೈನಾ ಈ ಬೃಹತ್ ಡ್ಯಾಮ್ ಕಟ್ತಾ ಇರೋದು. ಆದ್ರೆ ಡ್ಯಾಮ್ ನಿರ್ಮಾಣ ಆಗ್ತಿರೋ ಜಾಗದಲ್ಲಿ ಆಕ್ಟಿವ್ ಭೂಕಂಪನ ವಲಯ ಇದೆ ಅಂತ ಚೀನಾ ವಿಜ್ಞಾನಿಗಳೇ ಚೀನಾ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಚೈನಾದ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಇಲ್ಲಿರೋ ಪೈಸನ್ ಫಾಲ್ಟ್ ಲೈನ್ ನಿಂದಾಗಿ ಭಾರಿ ಭೂಕಂಪನ, ಡ್ಯಾಮ್ ಕುಸಿಯುವ ಅಪಾಯ ಎಲ್ಲ ಇರುತ್ತೆ ನೋಡಿ, ಹುಷಾರಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಡ್ಯಾಮ್ ಅನ್ನ ಚೈನಾ ಕಟ್ತಿರೋದು ಜಲವಿದ್ಯುತ್ ಉತ್ಪಾದನೆಯ ನೆಪದಲ್ಲಿ. ವರ್ಷಕ್ಕೆ ಬರೋಬ್ಬರಿ 30,000 ಕೋಟಿ ಯೂನಿಟ್ ವಿದ್ಯುತ್ ಉತ್ಪಾದಿಸೋ ಗುರಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಚೈನಾದ ಪ್ರಖ್ಯಾತ 3 ಗಾರ್ಜಸ್ ಡ್ಯಾಮ್ಗಿಂತ 3 ಪಟ್ಟು ದೊಡ್ಡದು. ಒಂದು ವೇಳೆ ಭೂಕಂಪನ ಉಂಟಾಗಿ ಆ ಡ್ಯಾಮ್ ಏನಾದ್ರೂ ಒಡೆದರೆ ಭಾರತದಲ್ಲಿ ಭಾರಿ ವಿನಾಶ, ಜಲಪ್ರಳಯ ಉಂಟಾಗಿ ಆ ಇಡೀ ಪಾಪ್ಯುಲೇಷನ್ ಭಾರತಕ್ಕೆ ಅದು ಎಂಟರ್ ಆಗಿ ಆಮೇಲೆ ಸೀದಾ ಬಂಗಾಳ ಕೊಲ್ಲಿಗೆ ಹರಿಯುತ್ತಲ್ಲ, ಆ ಸುತ್ತಮುತ್ತ ಇರೋ ಎಲ್ಲ ಪಾಪ್ಯುಲೇಷನ್ ವೈಪ್ ಔಟ್ ಆಗುವ ಆತಂಕ ಇದೆ. ಅರುಣಾಚಲ ಪ್ರದೇಶ ಹಾಗೂ ಅಸ್ಸಾಂನ ಕೋಟ್ಯಂತರ ಜನರ ಜೀವ. ಸ್ನೇಹಿತರೆ, ಈ ಬ್ರಹ್ಮಪುತ್ರ ನದಿ ಭಾರತದಲ್ಲಿ 916 ಕಿಲೋಮೀಟರ್ನಷ್ಟು ದೂರ ಹರಿಯುತ್ತೆ. ಅರುಣಾಚಲ ಪ್ರದೇಶದ ಮೂಲಕ ನಮ್ಮ ದೇಶ ಪ್ರವೇಶಿಸೋ ಈ ನದಿ ಅಸ್ಸಾಂ ಕಣಿವೆಯಲ್ಲಿ ಹರಿದು ಆ ನಂತರ ಬಾಂಗ್ಲಾವನ್ನ ಸೇರುತ್ತೆ. ಚೈನಾದ ಈ ಯೋಜನೆ ಬಗ್ಗೆ ಭಾರತ ಮೊದಲಿಂದಲೂ ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇದೆ. ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕೆಳಗಿನ ಭಾಗದ ರಾಷ್ಟ್ರಗಳಿಗೆ ಸಮಸ್ಯೆ ಆಗದಂತೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿ ನೀವು ಅಂತ ಭಾರತ ಹೇಳಿದೆ. ಇದು ಕೇವಲ ವಿದ್ಯುತ್ ಯೋಜನೆಯಲ್ಲ, ಭಾರತದ ವಿರುದ್ಧ ಚೈನಾ ಪ್ರಯೋಗಿಸ್ತಿರೋ ಜಲ ಬಾಂಬ್ ಅನ್ನೋದು ಭಾರತದ ಭದ್ರತಾ ಏಜೆನ್ಸಿಗಳ ಅನುಮಾನ. ಹಾಗಾಗಿ ಅವರು ಕೂಡ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಿದ್ದಾರೆ. ಭಾರತ ತನ್ನ ಸೈಡ್ನಲ್ಲೂ ಕೂಡ ಬ್ರಹ್ಮಪುತ್ರಾಗೆ ಡ್ಯಾಮ್ಗಳನ್ನ ಮಾಡಿ ಒಂದು ವೇಳೆ ಹೆಚ್ಚುವರಿ ನೀರು ಹರಿದು ಬಂದರೆ ಅದನ್ನ ಸಂಗ್ರಹ ಮಾಡಿಟ್ಕೊಳ್ಳೋಕೆ ತನ್ನ ತಯಾರಿಯನ್ನ ಕೂಡ ಆಲ್ರೆಡಿ ಶುರು ಮಾಡಿದೆ. ಆದರೆ ಅವು ಅಷ್ಟು ದೊಡ್ಡ ಡ್ಯಾಮ್ಗಳಲ್ಲ ನಾವು ಮಾಡ್ಕೊಳ್ತಿರೋದು. ನಿಮಗೆ ಈ ಸ್ಪೆಷಲ್ ರಿಪೋರ್ಟಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ನಾವು ಚೈನಾ ಮಾಡ್ತಿರೋದು ವಿಶ್ವದ ಅತಿ ದೊಡ್ಡ ಡ್ಯಾಮ್ ಅದು. ಹಾಗಾಗಿ ನಾವು ತುಂಬ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಒಂದು ವೇಳೆ ಅಲ್ಲಿ ಡ್ಯಾಮ್ ಒಡೆದ್ರೆ ಎಷ್ಟು ನೀರು ಬರುತ್ತೆ, ಅವಾಗ ನಾವೇನು ಮಾಡಬೇಕು, ಅದು ಎಲ್ಲಿ ಹಿಡಿದಿಡಬೇಕು, ಅದನ್ನು ಹೆಂಗೆ ವಿಲೇವಾರಿ ಮಾಡಬೇಕು, ಅದ್ರ ಬಗ್ಗೆ ಕೂಡ ಅಟ್ಲೀಸ್ಟ್ ಥಾಟ್ ಪ್ರೊಸೆಸ್ ಇವಾಗಲೇ ಶುರು ಆಗಲೇಬೇಕು. ನಮ್ಮದು ಅಹೆಡ್ ಥಿಂಕ್ ಮಾಡಬೇಕಲ್ಲ, ನಾವು ಮುಂದೆ ಥಿಂಕ್ ಮಾಡಬೇಕಲ್ವಾ, ಆಗೋ ಅನಾಹುತಗಳನ್ನು ಆಂಟಿಸಿಪೇಟ್ ಮಾಡಬೇಕಲ್ವಾ. ಆದ್ಮೇಲೆ ನೋಡೋದಲ್ಲ ಇಷ್ಟು ದೊಡ್ಡ ದೇಶ, ನೋಡ್ಬೇಕು ನಮ್ಮವ್ರು ಏನ್ ಮಾಡ್ತಾರೆ ಅಂತ ಹೇಳಿ. ಇತ್ತ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಈಗ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದ್ ವೇಳೆ ನನ್ನನ್ನೇನಾದ್ರೂ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ರೆ ಅಥವಾ ಹತ್ಯೆಗೆ ಪ್ರಯತ್ನ ಪಟ್ಟರೂ ಕೂಡ ಇರಾನ್ ಕತೆ ಮುಗೀತು ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಸಾವಿರಾರು ಮಿಸೈಲ್ಗಳನ್ನ ಹಾರಿಸೋಕೆ ಈಗ ಆಲ್ರೆಡಿ ಆರ್ಡರ್ ಮಾಡಿಟ್ಟಿದ್ದೀನಿ. ಬರೋಬ್ಬರಿ 1,000 ಮಿಸೈಲ್ಗಳು ಇರಾನ್ ಮೇಲೆ ದಾಳಿ ಮಾಡೋಕೆ ರೆಡಿಯಾಗಿ ನಿಂತ್ಕೊಂಡಿವೆ. ನನ್ನನ್ನು ಮುಟ್ಟಿದ್ರೆ ಅದು ಫೈರ್ ಆಗ್ತವೆ ಅನ್ನೋ ಒಂಥರ ಈ ಕೊರಿಯಾ ಆಮೇಲೆ ಪುಟಿನ್ ಅವರೆಲ್ಲ ಡೆಡ್ ಹ್ಯಾಂಡ್ಗಳನ್ನು ಮಾಡಿಟ್ಕೊಂಡಿದ್ದಾರಲ್ಲ, ಅವರ ಮೇಲೆ ಅಣು ದಾಳಿ ಆದ್ರೂ ಆಟೋಮೆಟಿಕಲಿ ಮಿಸೈಲ್ ಫೈರ್ ಆಗೋ ಥರ ಹೆಚ್ಚು ಕಮ್ಮಿ ಆ ಥರ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಹಾಗೆ ಬರೀ 1000 ಅಲ್ಲ, ಅದರ ಬೆನ್ನಲ್ಲೇ ಇನ್ನೊಂದು ರೌಂಡ್ 1006 ಮಿಸೈಲ್ಗಳು ಇರಾನ್ ಮೇಲೆ ಬೀಳ್ತವೆ. ಹಿಂದೆಂದು ನೋಡಿರದ ರೀತಿಯಲ್ಲಿ ಬಾಂಬ್ ದಾಳಿ ಇರಾನ್ ಮೇಲೆ ಆಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ಸೇನಾ ಆಲ್ರೆಡಿ ಹೇಳಿ ಆಗಿದೆ, ಇರಾನನ್ನ ಪೂರ್ಣ ನಾಶ ಮಾಡಿ ನನಗೇನಾದ್ರೂ ಮಾಡಿದ್ರೆ ಅವರು ಅಂತ ಹೇಳಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಕಾರ್ಯಾಚರಣೆ 1 ವರ್ಷದವರೆಗೂ ನಡೀಬಹುದು, ಇನ್ನೂ ವಿಸ್ತರಣೆನೂ ಆಗ್ಬೋದು ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಇಸ್ರೇಲ್ ಹೊಸ ಗುಪ್ತಚರ ಮಾಹಿತಿ ಕೊಟ್ಟಿದೆ ಅನ್ನೋದನ್ನ ಟ್ರಂಪ್ ತಳ್ಳಿ ಹಾಕಿದ್ದಾರೆ. ಇಸ್ರೇಲ್ ಯಾವ ಮಾಹಿತಿನೂ ಕೊಟ್ಟಿಲ್ಲ, ನಾನು ಮೊದಲಿಂದಲೂ ಇರಾನ್ನ ಹಿಟ್ ಲಿಸ್ಟ್ ನಲ್ಲಿ ನಂಬರ್ 1 ಆಗೇ ಇದ್ದೀನಿ, ಇಸ್ರೇಲ್ ಏನ್ ಹೇಳೋದು ಅದರಲ್ಲಿ ನನಗೆ ಗೊತ್ತಿಲ್ವಾ ಅನ್ನೋ ತರದಲ್ಲಿ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ಮತ್ತೆ ಮಾತುಕತೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ, ಅದನ್ನ ನಾನು ಕೂಡ ಆಯ್ತು ಅಂತ ಒಪ್ಕೊಂಡಿದ್ದೀನಿ, ಮಾತುಕತೆಗೆ ಅವಕಾಶ ಕೊಟ್ಟಿದ್ದೀನಿ. ಕದನ ವಿರಾಮ ಮುಗಿದು ಹೋಗಿದೆ, ಅದು ಸತ್ತೋಗಿದೆ ಅದು, ಬಟ್ ಮಾತುಕತೆಗೆ ನಾನು ಓಪನ್ ಇದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಹೇಳಿಕೆಗೆ ಅಮೆರಿಕದ ಎಕ್ಸ್ಪರ್ಟ್ಗಳು ಬೇರೆಯದ್ದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಅಧ್ಯಕ್ಷ ತೀರ್ಕೊಂಡ ಮೇಲೆ ಸೇನೆಗೆ ಆರ್ಡರ್ ಮಾಡಕ್ಕಾಗಲ್ಲ, ಆ ಪವರ್ ತಕ್ಷಣವೇ ಮುಂದಿನ ಅಧ್ಯಕ್ಷರಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇತ್ತ ಇರಾನ್ ನಾಯಕರು ಕೂಡ ಅಮೆರಿಕಗೆ ಸಾಲು ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯ ನಮ್ಮ ಇಡೀ ಸೇನೆಯನ್ನ ಹೈ ಅಲರ್ಟ್ ನಲ್ಲಿ ಇಟ್ಟಿದ್ದೇವೆ, ಶತ್ರುಗಳ ಪ್ರತಿಯೊಂದು ಮೂವ್ಮೆಂಟ್ ಮೇಲೆ ನಮ್ಮ ಕಣ್ಣಿದೆ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಖಾಯ್ ಈ ವಾರ್ನಿಂಗ್ ಕೊಟ್ಟಿದ್ದಾರೆ. ದೇಶದ ಗಡಿಗಳು, ದ್ವೀಪಗಳು ಹಾಗೂ ಕರಾವಳಿ ತೀರದಲ್ಲಿ ಇರಾನ್ ಸೇನೆ ಸಂಪೂರ್ಣ ಕಾವಲು ಕಾಯ್ತಾ ಇದೆ. ದೇಶದ ಸೇಫ್ಟಿಗೆ ಮತ್ತು ಶಾಂತಿಗೆ ಇರಾನ್ ಪಡೆಗಳು ಹಗಲಿರುಳು ಅಲರ್ಟ್ ಆಗಿ ಕೆಲಸ ಮಾಡ್ತಿವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಅಮೆರಿಕ ವಿರುದ್ಧ ಗುಡುಗಿದ್ದಾರೆ. ನಮಗೆ ಕಿಂಚಿತ್ತು ನಂಬಿಕೆ ಇಲ್ಲ ಅವ್ರ ಮೇಲೆ, ನಮ್ದು 0 ಟ್ರಸ್ಟ್ ಅವ್ರ ಮೇಲೆ ಅಂತ ಹೇಳಿದ್ದಾರೆ. ಕಳೆದ ತಿಂಗಳು ನಡೆದ ಒಪ್ಪಂದವನ್ನು ಅಮೆರಿಕ ಮೀರಿದ್ರೆ ನಾವು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ರೆಡಿನೇ ಇದ್ದೀವಿ ಅಂತ ಹೇಳಿದ್ದಾರೆ.
ಶಾಂತಿ ಮಾತುಕತೆ ವೇಳೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ಗೂ ನಾನು ಇದನ್ನೇ ನೇರವಾಗಿ ಹೇಳಿದ್ದೀನಿ. ಯಾರು ಯುದ್ಧಕ್ಕೆ ಸಿದ್ಧ ಇರ್ತಾರೋ ಅವರು ಮಾತ್ರ ಅಮೆರಿಕ ಜೊತೆಗೆ ಮಾತುಕತೆ ನಡೆಸೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಜೊತೆ ಮಾತುಕತೆಗೆ ಇರಾನ್ ರಿಕ್ವೆಸ್ಟ್ ಮಾಡ್ಕೊಳ್ತಿದೆ, ಅದನ್ನ ನಾವು ಒಪ್ಕೊಂಡಿದೀವಿ ಅಂತ ಟ್ರಂಪ್ ಹೇಳಿದಾರಲ್ಲ, ಇದನ್ನ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕಾಯ್ ತಳ್ಳಿ ಹಾಕಿದ್ದಾರೆ. ನಾವೇನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಇತ್ತ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕ ಇರಾನ್ಗೆ ಹೊಸ ಡಿಮಾಂಡ್ ಇಟ್ಟಿದೆ. ಆ ಮಾರ್ಗದಲ್ಲಿ ಹೋಗೋ ಹಡಗುಗಳ ಮೇಲೆ ದಾಳಿ ಮಾಡಲ್ಲ ಅಂತ ಬಹಿರಂಗವಾಗಿ ಹೇಳಿ ಅಂತ ಹೇಳಿದೆ. ಆ ಜಲಸಂಧಿ ಎಲ್ಲರಿಗೂ ಮುಕ್ತವಾಗಿದೆ ಅಂತ ಜಗತ್ತಿಗೆ ನೀವು ಗ್ಯಾರಂಟಿ ಕೊಡಬೇಕು ಅಂತ ಇರಾನ್ ಬಳಿ ಅಮೆರಿಕ ಒತ್ತಾಯ ಮಾಡಿದೆ. ಇತ್ತ ಅಮೆರಿಕ ಮತ್ತೆ ಇರಾನ್ ಮೇಲೆ ಹೊಸದಾಗಿ ಸ್ಯಾಂಕ್ಷನ್ ಕೂಡ ಹಾಕಿದೆ. ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೆಯಿರ ಮುಖ್ಯ ಫಿನಾನ್ಷಿಯರ್ ಅಲಿ ಅನ್ಸಾರಿ ಸೇರಿ 14 ಜನರನ್ನ ಟಾರ್ಗೆಟ್ ಮಾಡಿದೆ. ಈತ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿ ವಿದೇಶದಲ್ಲಿ ಸಾಕಷ್ಟು ಆಸ್ತಿ ಮಾಡಿದ್ದ. ಹಾಗೆ ಇರಾನ್ ನಾಯಕರು ಹಾಗೂ ಸೇನೆಗೂ ಈತ ಫಿನಾನ್ಷಿಯಲ್ ಸಪೋರ್ಟ್ ಕೊಟ್ಟಿದ್ದ. ಇದರ ಜೊತೆಗೆ ಇರಾನ್ನ 3 ಎಕ್ಸ್ಚೇಂಜ್ ಕಂಪನಿಗಳು ಹಾಗೂ ವಿದೇಶದಲ್ಲಿರೋ ಕಂಪನಿಗಳಿಗೂ ಕೂಡ ಬಿಸಿ ಮುಟ್ಟಿಸಿದೀವಿ ಅಂತ ಅಮೆರಿಕ ಹೇಳಿದೆ. ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡಿದ್ದನ್ನ ಇರಾನ್ ಒಪ್ಕೊಂಡಿದೆ ಅಂತ ಮಾಹಿತಿ ಸಿಕ್ಕಿದೆ. ನಾವು ತಪ್ಪು ಮಾಡಿದ್ವಿ ಅಂತ ಇರಾನ್ ನಾಯಕರು ಅಮೆರಿಕದ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಈ ದಾಳಿಯನ್ನ ದೇಶ ಇರಾನ್ ಮಾಡಿದ್ದಲ್ಲ, ನಮ್ಮಲ್ಲಿರೋ ಕೆಲ ಹಾರ್ಡ್ ಲೈನ್ ವ್ಯಕ್ತಿಗಳು ಮಾಡಿಸಿರೋದು. ನಮ್ಮ ಉದ್ದೇಶದ ಆಗಿರಲಿಲ್ಲ, ತಪ್ಪಾಗಿದೆ, ದಯವಿಟ್ಟು ಶಾಂತಿ ಮಾತುಕತೆ ಮುಂದುವರಿಸೋಣ ಅಂತ ಇರಾನ್ ಬ್ಯಾಕ್ ಚಾನಲ್ನಲ್ಲಿ ಹಿಂದ್ಗಡೆಯಿಂದ ಕೇಳ್ಕೊಂಡಿದೆ ಅಂತ ರಿಪೋರ್ಟ್ ಆಗಿದೆ. ಆದ್ರೆ ಅಮೆರಿಕ ಓಪನ್ ಆಗಿ ನೀವು ಗರ್ಜಿಸ್ತಾ ಇರ್ತೀರಿ, ಈಗ ಹಿಂಬಾಗ್ಲಿಂದ ಬಂದು ಈ ತರ ಹೇಳ್ತಾ ಇದೀರಲ್ಲ, ಇದನ್ನ ಬಹಿರಂಗವಾಗಿ ಒಪ್ಕೊಳ್ಳಿ, ಇದನ್ನ ಪಬ್ಲಿಕ್ ಆಗಿ ಇದನ್ನ ಕೇಳಿ ಅಂತ ಅಮೆರಿಕ ಪಟ್ಟು ಹಿಡಿದಿದೆ ಅಂತಲೂ ಕೂಡ ರಿಪೋರ್ಟ್ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಮದುರೈ, ಕನ್ಯಾಕುಮಾರಿ, ತಿರುವನಂತಪುರಂ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ನೋಡಿ, ಇದೆಲ್ಲ ಪ್ಲೇಸಸ್ ಇದೆ. ಇನ್ನೂ ಜಾಗಗಳಿದ್ದಾವೆ. ತಮಿಳುನಾಡು ಹಾಗೂ ಕೇರಳದ ಅದ್ಭುತ ಸ್ಥಳಗಳು ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಕನ್ನಡ ಟೂರ್ ಮ್ಯಾನೇಜರ್ ಸೇಫ್ ಆಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಇತ್ತ ಇರಾನ್ ಮತ್ತೆ ರಹಸ್ಯವಾಗಿ ತನ್ನ ಪರಮಾಣು ಕೇಂದ್ರಗಳನ್ನು ಮರುನಿರ್ಮಾಣ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಅಮೆರಿಕ ಜೊತೆಗೆ ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ಇರಾನ್ ಈ ಕೆಲಸ ಮಾಡ್ತಾ ಇದೆ ಅಂತ CNN ರಿಪೋರ್ಟ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹೊಸ ಸ್ಯಾಟಲೈಟ್ ಚಿತ್ರಗಳು ಈಗ ಬಹಿರಂಗವಾಗಿವೆ. ಇದರ ಪ್ರಕಾರ ಇರಾನ್ನ ಪಾರ್ಚಿನ್ ಪರಮಾಣು ಕೇಂದ್ರದಲ್ಲಿ ಬಿದ್ದಿರೋ ರಂಧ್ರಗಳನ್ನು ಇರಾನ್ ಮುಚ್ಚಿರೋದು ಕಾಣಿಸಿದೆ. ತಾತ್ಕಾಲಿಕ ಶೀಟ್ಗಳಿಂದ ಮುಚ್ಚಿದ ಜಾಗಕ್ಕೆ ಕಬ್ಬಿಣದ ಮೆಶ್ ಹಾಕಿ ರಿಪೇರಿ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಪಿಕ್ಸ್ ಆಕ್ಸ್ ಮೌಂಟೇನ್ ಸುರಂಗಗಳ ಬಳಿ ಕೂಡ ಭಾರಿ ಚಟುವಟಿಕೆಯಾಗಿದೆ. ಒಪ್ಪಂದಕ್ಕೆ ಸೈನ್ ಹಾಕಿದ ಕೆಲವೇ ದಿನಗಳಲ್ಲಿ ಈ ಸುರಂಗಗಳ ಒಳಗಡೆ ವಾಹನಗಳ ಓಡಾಟ ಹೆಚ್ಚಾಗಿರೋದು ಕಂಡುಬಂದಿದೆ. ಇದರ ಜೊತೆಗೆ ಇರಾನ್ ತನ್ನ ಮಿಸೈಲ್ ಸಂಗ್ರಹಣಾ ಕೇಂದ್ರಗಳನ್ನ ಈಗ ರಿಪೇರಿ ಮಾಡಿಕೊಳ್ತಾ ಇದೆ ಅಂತ ಸ್ಯಾಟಲೈಟ್ ಇಮೇಜಸ್ ಇಂದ ಗೊತ್ತಾಗಿದೆ. ಆದರೆ ಇರಾನ್ ಇಸ್ಫಹಾನ್, ಫೋರ್ಡೋ ಮತ್ತು ನತಾನ್ಸ್ ಪರಮಾಣು ಕೇಂದ್ರಗಳಿಗೆ ಸದ್ಯಕ್ಕೆ ಕೈ ಹಾಕಿಲ್ಲ ಅನ್ನೋ ಮಾಹಿತಿನೂ ಇದೆ. ಏನು ಟರ್ಕಿಯಲ್ಲಿ ನ್ಯಾಟೋ ಶೃಂಗಸಭೆ ನಡೆದ ಬೆನ್ನಲ್ಲೇ ಕಿಮ್ ಜಾಂಗ್ ಉನ್ರ ನಾರ್ತ್ ಕೊರಿಯಾ ರುಚಿಗೆದ್ದಿದೆ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ವಿರುದ್ಧ ಗುಡುಗಿದೆ. ನಮ್ಮ ಹಕ್ಕುಗಳನ್ನೇ ಒಂದು ಬೆದರಿಕೆ ಅನ್ನೋ ರೀತಿಯಲ್ಲಿ ನ್ಯಾಟೋ ನಾಯಕರು ಬಿಂಬಿಸ್ತಾ ಇದ್ದಾರೆ ಅಂತ ಉತ್ತರ ಕೊರಿಯಾದ ವಿದೇಶಾಂಗ ಇಲಾಖೆ ಆಕ್ರೋಶ ಹೊರಹಾಕಿದೆ. ಶಸ್ತ್ರಾಸ್ತ್ರಗಳಿಗಾಗಿ ನ್ಯಾಟೋ ಮಿತ್ರ ರಾಷ್ಟ್ರಗಳು ಹೆಚ್ಚು ಹಣವನ್ನು ಖರ್ಚು ಮಾಡ್ತಿವೆ. ಏಷ್ಯಾ ಪ್ಯಾಸಿಫಿಕ್ ಭಾಗದಲ್ಲಿ ಮಿಲಿಟರಿ ಸಹಕಾರ ಹೆಚ್ಚಿಸಿ ಸಂಘರ್ಷಕ್ಕೆ ಪ್ರಚೋದನೆ ಕೊಡ್ತಾ ಇವೆ ಅಂತ ಹೇಳಿದೆ. ಅಲ್ಲದೆ ನಮ್ಮ ಅಣ್ವಸ್ತ್ರಗಳನ್ನು ನಾಶ ಮಾಡುವಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೇಳ್ತಿರೋದನ್ನು ನಾವು ರಿಜೆಕ್ಟ್ ಮಾಡ್ತೀವಿ. ಪರಮಾಣು ನಿಶಸ್ತ್ರೀಕರಣ ಆಗಲೇಬೇಕು ಅಂದರೆ ಅದು ಮೊದಲು ದಕ್ಷಿಣ ಕೊರಿಯಾ ಮತ್ತು ಜಪಾನ್ನಿಂದ ಶುರುವಾಗಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಅಮೆರಿಕದ ರಕ್ಷಣೆಯಲ್ಲಿ ಈ 2 ರಾಷ್ಟ್ರಗಳು ಅಣ್ವಸ್ತ್ರವನ್ನು ಹೊಂದೋಕೆ ಪ್ರಯತ್ನ ಮಾಡ್ತಿವೆ ಅಂತ ನಾರ್ತ್ ಕೊರಿಯಾ ಆರೋಪಿಸಿದೆ. ಅಷ್ಟು ಮಾತ್ರ ಅಲ್ಲ, ನ್ಯಾಟೋ ರಾಷ್ಟ್ರಗಳ ನಡುವೆ ಇರೋ ಅಣ್ವಸ್ತ್ರ ಹಂಚಿಕೆ ಒಪ್ಪಂದಗಳು ಕೂಡ ರದ್ದಾಗಬೇಕು. ಕೆಲ ರಾಷ್ಟ್ರಗಳ ಬಳಿ ಅಣ್ವಸ್ತ್ರ ಇಲ್ಲ ಅಂದರೂ ಕೂಡ ನ್ಯಾಟೋ ಕಂಟ್ರಿ ಅಂತ ಹೇಳಿ ಅಮೆರಿಕ ಅವರು ಅಣ್ವಸ್ತ್ರ ತಗೊಂಡೋಗಿ ಅಲ್ಲಿಡುತ್ತಲ್ಲ, ಅದು ಕೂಡ ಕ್ಯಾನ್ಸಲ್ ಆಗಬೇಕು ಅಂತ ಉತ್ತರ ಕೊರಿಯಾ ಕೇಳಿದೆ. ಇತ್ತ ಗಲ್ಫ್ ರಾಷ್ಟ್ರಗಳ ಪ್ರವಾಸದಲ್ಲಿರೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಒಮಾನ್ ವಿದೇಶಾಂಗ ಸಚಿವ ಸೈಯದ್ ಬದ್ರ್ ಅಲ್ ಬುಸೈದಿ ಅವರನ್ನ ಮೀಟ್ ಆಗಿದ್ದಾರೆ. ಭಾರತ ಮತ್ತು ಒಮಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಗಲ್ಫ್ ಸಂಘರ್ಷದ ಟೈಮ್ನಲ್ಲಿ ಭಾರತೀಯ ನಾವಿಕರಿಗೆ ಸಹಾಯ ಮಾಡಿದ್ದಕ್ಕಾಗಿ ಜೈಶಂಕರ್ ಒಮಾನ್ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. ಹಾಗೆ ಅಲ್ಲಿರೋ ಭಾರತೀಯರೊಂದಿಗೂ ಕೂಡ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ಇನ್ನು ಒಮಾನ್ ಪ್ರವಾಸದ ಬಳಿಕ ಜೈಶಂಕರ್ ಅಮೆರಿಕದ ನ್ಯೂಯಾರ್ಕ್ಗೆ ತೆರಳಿದ್ದಾರೆ. ಅಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೆಂಬರ್ಶಿಪ್ಗಾಗಿ ಭಾರತದ ಪ್ರಚಾರವನ್ನು ಶುರು ಮಾಡ್ತಾರೆ. 2028-29 ಸಾಲಿನ ಕಾಯಂ ಅಲ್ಲದ ಸದಸ್ಯ ಸ್ಥಾನಕ್ಕೆ ಭಾರತ ಸ್ಪರ್ಧೆ ಮಾಡ್ತಾ ಇದೆ. ಸೋಮವಾರ ವಿಶ್ವಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಜೈಶಂಕರ್ ಈ ಅಭಿಯಾನಕ್ಕೆ ಚಾಲನೆ ಕೊಡ್ತಾರೆ. ಮುಂದಿನ ವರ್ಷ ಜೂನ್ನಲ್ಲಿ ಈ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಏಷ್ಯಾ ಪ್ಯಾಸಿಫಿಕ್ ವಿಭಾಗದ ಒಂದೇ ಸ್ಥಾನಕ್ಕೆ ಭಾರತ ಮತ್ತು ತಜಿಕಿಸ್ತಾನ್ ನಡುವೆ ಪೈಪೋಟಿ ಇದೆ. ಇನ್ನು ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ಸಾರ್ಕ್ ಕಾರ್ಯಕ್ರಮದಲ್ಲಿ ಭಾರತದ ಮ್ಯಾಪ್ ಅನ್ನು ತಪ್ಪಾಗಿ ತೋರಿಸಲಾಗಿದೆ.
ಇದನ್ನು ನೋಡಿದ ಭಾರತೀಯ ಹೈಕಮಿಷನ್ ಅಧಿಕಾರಿ ಪೂಜಾ ಕುಮಾರಿ ಝಾ ವೇದಿಕೆ ಮೇಲೇನೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾ ಮಾಜಿ ಹೈಕಮಿಷನರ್ ತಾರಿಕ್ ಕರೀಂ ಪ್ರೆಸೆಂಟೇಷನ್ ಮಾಡ್ತಿದ್ದಾಗ ಈ ಘಟನೆಯಾಗಿದೆ. ತಕ್ಷಣ ಕಾರ್ಯಕ್ರಮದ ನಡುವೆ ಪೂಜಾ ಝಾ ಇಲ್ಲಿ ತೋರಿಸಿರೋ ಮ್ಯಾಪ್ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ತಾರಿಕ್ ಕರೀಂ ಕೇವಲ ರೆಫರೆನ್ಸ್ಗೋಸ್ಕರ ಮ್ಯಾಪ್ ಬಳಸಿದ್ದೀವಿ, ಒರಿಜಿನಲ್ ಬಾರ್ಡರ್ ತೋರಿಸಿದೀವಿ ಅಂತ ಅರ್ಥ ಅಲ್ಲ, ಓಕೆ ನಾವು ಅಷ್ಟೊಂದು ಗಮನ ಕೊಟ್ಟಿಲ್ಲ ಅನ್ನೋ ತರದಲ್ಲಿ ಒಪ್ಕೊಂಡಿದ್ದಾರೆ. ಜೊತೆಗೆ ಭಾರತದ ತೀವ್ರ ಆಕ್ಷೇಪಕ್ಕೆ ಎಚ್ಚೆತ್ತ ಆಯೋಜಕರು ತಕ್ಷಣ ಪಾಯಿಂಟ್ ನೋಟೆಡ್ ಅಂತ ಹೇಳಿ ಅದನ್ನ ಒಪ್ಕೊಂಡಿದ್ದಾರೆ. ಇನ್ನು ನಮ್ಮ ಭಾರತೀಯ ವಾಯುಪಡೆ ಜಾಗತಿಕ ಮಟ್ಟದಲ್ಲಿ ಹೊಸ ಸಾಧನೆ ಮಾಡಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯುಪಡೆಗಳ ಪಟ್ಟಿಯಲ್ಲಿ ಇಂಡಿಯನ್ ಏರ್ಫೋರ್ಸ್ 3ನೇ ಸ್ಥಾನ ಪಡ್ಕೊಂಡಿದೆ. ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಅನ್ನೋ ಜಾಗತಿಕ ಮಿಲಿಟರಿ ಟ್ರ್ಯಾಕಿಂಗ್ ಸಂಸ್ಥೆ ಬಿಡುಗಡೆ ಮಾಡಿರೋ 2026ರ ರ್ಯಾಂಕಿಂಗ್ನಲ್ಲಿ ಈ ಗರಿ ಸಿಕ್ಕಿದೆ. ವಿಶೇಷ ಅಂದರೆ ಭಾರತ ನಿರಂತರ 5ನೇ ವರ್ಷ ಕೂಡ ಚೈನಾವನ್ನು ಹಿಂದಿಕ್ಕಿ ಮುನ್ನಡೆಯನ್ನು ಸಾಧಿಸಿದೆ. ಸದ್ಯ ಈ ಪಟ್ಟಿಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ, ರಷ್ಯಾ 2ನೇ ಪ್ಲೇಸ್ನಲ್ಲಿದೆ, 3ನೇ ಸ್ಥಾನದಲ್ಲಿ ಭಾರತ, 4ನೇ ಸ್ಥಾನದಲ್ಲಿ ಚೈನಾ ಇದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಬರೀ ಯುದ್ಧ ವಿಮಾನಗಳ ಸಂಖ್ಯೆ ಮಾತ್ರ ಅಲ್ಲ, ತಂತ್ರಜ್ಞಾನ ಮತ್ತು ಆಧುನೀಕರಣ ಆಧಾರದ ಮೇಲೆ ರ್ಯಾಂಕಿಂಗ್ ಕೊಡಲಾಗಿದೆ. ಸದ್ಯ ನಮ್ಮ ವಾಯುಪಡೆ ಒಟ್ಟು 1716 ಏರ್ಕ್ರಾಫ್ಟ್ಗಳನ್ನು ಹೊಂದಿದೆ. ಇದರಲ್ಲಿ 542 ಫೈಟರ್ ಜೆಟ್ಗಳು ಹಾಗೂ 498 ಹೆಲಿಕಾಪ್ಟರ್ಗಳು ಸೇರಿವೆ. ಇನ್ನು ಸದ್ಯ ನ್ಯೂಜಿಲೆಂಡ್ ಪ್ರವಾಸದಲ್ಲಿರೋ PM ಮೋದಿ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಇಬ್ಬರು ನಾಯಕರು ಭಾರತ ನ್ಯೂಜಿಲೆಂಡ್ ಸಂಬಂಧವನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಏರಿಸೋಕೆ ಒಪ್ಕೊಂಡಿದ್ದಾರೆ. ರೋಡ್ ಮ್ಯಾಪ್ 2030 ಯೋಜನೆಗೆ ಅಸ್ತು ಅಂತ ಹೇಳಿದ್ದಾರೆ. ಈ ವೇಳೆ ವ್ಯಾಪಾರ ಮತ್ತು ರಕ್ಷಣೆ ಹೀಗೆ ವಿವಿಧ ವಲಯಗಳಿಗೆ ಸಂಬಂಧಪಟ್ಟಂತ 10 ಒಪ್ಪಂದಗಳಿಗೆ ಸೈನ್ ಹಾಕಲಾಗಿದೆ. ಹಾಗೆ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ 17,500 ಕೋಟಿ ರೂಪಾಯಿ ಅಂದರೆ $2 ಬಿಲಿಯನ್ ಗಿಂತಲೂ ಕಮ್ಮಿ ಇದೆ. ಅದನ್ನು ಮುಂದಿನ 5 ವರ್ಷಗಳಲ್ಲಿ 2030ರ ಒಳಗಡೆನೆ 35,000 ಕೋಟಿ ರೂಪಾಯಿಗೆ ಅಂದರೆ ಆಲ್ಮೋಸ್ಟ್ $4 ಬಿಲಿಯನ್ ಹತ್ತಿರ ತಗೊಂಡು ಹೋಗೋಕೆ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಇದಕ್ಕಾಗಿ 2 ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಶೀಘ್ರ ಜಾರಿಗೂ ಕೂಡ ರೆಡಿ ಮಾಡಿಕೊಳ್ತಿದ್ದಾರೆ. ರಕ್ಷಣಾ ವಲಯದಲ್ಲಿ ಭಾರತದ ರಕ್ಷಣಾ ಸಚಿವಾಲಯ ಹಾಗೂ ನ್ಯೂಜಿಲೆಂಡ್ ಡಿಫೆನ್ಸ್ ಫೋರ್ಸ್ ನಡುವೆ ಕಡಲ ಭದ್ರತಾ ಸಹಕಾರದ ಒಪ್ಪಂದನೂ ಆಗಿದೆ. ಹಾಗೆ ಸುರಕ್ಷಿತ ಇಂಡೋ ಪ್ಯಾಸಿಫಿಕ್ ವಲಯಕ್ಕಾಗಿ 2 ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡೋಕೆ ಒಪ್ಕೊಂಡಿವೆ. ಇಷ್ಟು ಮಾತ್ರ ಅಲ್ಲದೆ ಭಯೋತ್ಪಾದನಾ ನಿಗ್ರಹ, ಸೈಬರ್ ಭದ್ರತೆ ಮತ್ತು ವಿಪತ್ತು ನಿರ್ವಹಣೆ ವಿಚಾರದಲ್ಲಿ ಮಹತ್ವದ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ವಿಶೇಷ ಅಂದರೆ 100 ವರ್ಷಗಳ ಕ್ರೀಡಾ ಬಾಂಧವ್ಯದ ಆಚರಣೆಗಾಗಿ ನ್ಯೂಜಿಲೆಂಡ್ ಸರ್ಕಾರ ವಿಶೇಷ ನಿಧಿಯನ್ನ ಮೀಸಲಿಟ್ಟಿದೆ. ಇದರ ಭಾಗವಾಗಿ ಇದೇ ನವೆಂಬರ್ನಲ್ಲಿ ಭಾರತದ ಪುರುಷರ ಫುಟ್ಬಾಲ್ ಮತ್ತು ಲಾನ್ ಬಾಲ್ಸ್ ಕ್ರೀಡಾ ತಂಡಗಳು ನ್ಯೂಜಿಲೆಂಡ್ ಪ್ರವಾಸ ಮಾಡ್ತವೆ. ಇನ್ನು ಆಕ್ಲೆಂಡ್ನಲ್ಲಿ ಅಲ್ಲಿನ ಪ್ರಮುಖ ಉದ್ಯಮಿಗಳು ಮತ್ತು ಭಾರತೀಯ ಸಮುದಾಯದವರೊಂದಿಗೆ ಮೋದಿ ಸಂವಾದ ಇಟ್ಕೊಂಡಿದ್ದಾರೆ. ಆಮೇಲೆ ವಾಪಸ್ ಭಾರತಕ್ಕೆ ಬರ್ತಾರೆ. ಇನ್ನು ಸದ್ಯ ಭಾರತ ಪ್ರವಾಸದಲ್ಲಿರೋ ಅಫ್ಘಾನ್ ತಾಲಿಬಾನ್ನ ಕೃಷಿ ಸಚಿವ ಮೌಲ್ವಿ ಅಟ್ಟಾವುಲ್ಲಾ ಒಮಾರಿ ಭಾರತದ ಆತಿಥ್ಯವನ್ನ ಕೊಂಡಾಡಿದ್ದಾರೆ. ದಿಲ್ಲಿಯಲ್ಲಿ ನಡೆದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂವಾದದಲ್ಲಿ ಅವರು ಪಾಲ್ಗೊಂಡಿದ್ರು. ವೇಳೆ ಭಾರತ ಸರ್ಕಾರ ಹಾಗೂ ಇಲ್ಲಿ ಜನ ಕೊಟ್ಟ ಸ್ವಾಗತದಿಂದ ನಾನು ನನ್ನವರ ನಡುವೆನೇ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಒಮಾರಿ ಹೇಳಿದ್ದಾರೆ. ಜೊತೆಗೆ ನಿಮ್ಮ DNA ಒಂದೇ ಆಗಿದೆ ಅಂತ ಹೇಳಿ ಬಹಳ ಖುಷಿ ವ್ಯಕ್ತಪಡಿಸಿದ್ದಾರೆ. ಆಯ್ತಲ್ಲ, ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಹೇಳಿದ್ದಾಯ್ತು, ನಮ್ದು ಭಾರತದ DNA ಸೇಮ್ ಅಂತ. ಈಗ ತಾಲಿಬಾನಿಗಳ ಸರದಿ. ತಾಲಿಬಾನಿ ನಾಯಕ ಭಾರತಕ್ಕೆ ಬಂದು ನಮ್ದು ನಿಮ್ದು ಒಂದೇ DNA ಅನ್ನೋದನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಈ ಮುನಿರಂಗ್ ಯಾರು ಸ್ವಲ್ಪ ಹೇಳಬೇಕಲ್ಲ. ಅಂದ ಹಾಗೆ ಇದಕ್ಕೂ ಮುನ್ನ ಈ ಒಮಾರಿ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಕೂಡ ಮೀಟ್ ಆಗಿದ್ರು. ಕೃಷಿ ಮತ್ತು ಹೈನುಗಾರಿಕೆ ಅಭಿವೃದ್ಧಿಗೆ ಭಾರತದ ಸಹಕಾರವನ್ನ ಕೇಳೋಕೆ ಮತ್ತು ಒಟ್ಟಿಗೆ ಕೆಲಸ ಮಾಡೋಕೆ ಒಪ್ಕೊಂಡಿದ್ರು. ಏನೋ ಬ್ರಿಟನ್ ನಿಂದ ಕಾರು ತರಿಸಿಕೊಳ್ಳುವ ಬಗ್ಗೆ ಭಾರತ ಸರ್ಕಾರ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಈ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಜುಲೈ 15ರಿಂದಲೇ ಬ್ರಿಟನ್ ನಿಂದ ಬರೋ ಕಾರುಗಳಿಗೆ ಆಮದು ಸುಂಕದಲ್ಲಿ ರಿಯಾಯಿತಿ ಶುರುವಾಗುತ್ತೆ. ಹಂತ ಹಂತವಾಗಿ ಎಲ್ಲ ಒಂದೇ ಸಲ ಅಲ್ಲ. ಒಪ್ಪಂದದ ಪ್ರಕಾರ ಮೊದಲ ವರ್ಷ ಬರೋಬ್ಬರಿ 20,000 ಕಾರುಗಳನ್ನ ಆಮದು ಮಾಡಿಕೊಳ್ಳೋಕೆ ಅವಕಾಶ ಇದೆ. ಹಾಗೆ ಮುಂದಿನ 5 ವರ್ಷಗಳಲ್ಲಿ 3.78 ಲಕ್ಷ ಕಾರುಗಳನ್ನ ಭಾರತಕ್ಕೆ ತರಿಸಿಕೊಳ್ಳಲಾಗುತ್ತೆ. ಇದರಿಂದ ಬ್ರಿಟನ್ ಕಾರುಗಳ ಮೇಲಿದ್ದ 110% ಭಾರಿ ಆಮದು ಸುಂಕ 1 to 2 ಗಿಂತನೂ ಜಾಸ್ತಿ ಹಂತ ಹಂತವಾಗಿ ಕೇವಲ 10%ಗೆ ಇಳಿಕೆಯಾಗುತ್ತೆ. ಆದ್ರೆ ದೇಸಿ ಮಾರುಕಟ್ಟೆ ರಕ್ಷಣೆಗಾಗಿ ಕಮ್ಮಿ ಬಜೆಟ್ ಕಾರುಗಳಿಗೆಲ್ಲ ಬಿಟ್ಟಿಲ್ಲ. ದುಬಾರಿ ಕಾರುಗಳದು ಏನಿತ್ತು ವಿದೇಶದಿಂದ ಬರೋದು, ಯುರೋಪಿಂದ ಬರೋದು, ಅವುಗಳಿಗೆ ಸ್ವಲ್ಪ ವಿನಾಯಿತಿ ಸಿಗುತ್ತೆ ಅಷ್ಟೇ. 40,000 ಪೌಂಡ್ ಅಂದ್ರೆ 50 ಲಕ್ಷ ರೂಪಾಯಿಗಿಂತ ಕಡಿಮೆ ಬೆಲೆ ಕಾರುಗಳಿಗೆಲ್ಲ ಈ ವಿನಾಯಿತಿ ಇಲ್ಲ. 50 ಲಕ್ಷ ರೂಪಾಯಿಗಿಂತ ಎಬವ್ ಇರೋ ಕಾರುಗಳ ಮೇಲೆ 1 to 2 ಟ್ಯಾಕ್ಸ್ ಇದ್ದಿದ್ದನ್ನ ಕಮ್ಮಿ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ ಹೆಚ್ಚಿನವು ನಮ್ಮ ಉತ್ಪಾದಕರು ಮಾಡೋದೇ 50 ಲಕ್ಷದ ಕೆಳಗಿನ ಕಾರ್ಗಳಲ್ವಾ. 10, 12, 20 ಲಕ್ಷ, 25 ಲಕ್ಷ, 30 ಲಕ್ಷ, 35 ಲಕ್ಷ
ಹೆಚ್ಚಿನ 90% ನಮ್ಮಲ್ಲಿ ಸೇಲ್ ಆಗೋ ಕಾರ್ಗಳು ಇಂಥವೇ ಅಲ್ವಾ, ನಮ್ಮಲ್ಲಿ ಉತ್ಪಾದನೆ ಆಗೋದು ಕೂಡ. ಸೊ ಆ ಸೆಗ್ಮೆಂಟ್ ಅಲ್ಲಿ ಅವ್ರದ್ದು ಟ್ಯಾಕ್ಸ್ ಫ್ರೀ ಆಗಿ ಬಿಡ್ತಾ ಇಲ್ಲ, 50 ಲಕ್ಷಕ್ಕಿಂತ ಮೇಲಿರೋ ಸೆಗ್ಮೆಂಟ್ ಅಲ್ಲಿ ಬಿಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇವಿ ಮತ್ತು ಹೈಬ್ರಿಡ್ ಗಳಿಗೆ ಅವಕಾಶನೇ ಕೊಟ್ಟಿಲ್ಲ. ಮೊದಲ 5 ವರ್ಷ ಎಲೆಕ್ಟ್ರಿಕ್ ಹಾಗೂ ಹೈಬ್ರಿಡ್ ಕಾರುಗಳಿಗೆ $1 ಸುಂಕ ವಿನಾಯಿತಿ ಸಿಗಲ್ಲ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇದೆಯಲ್ಲ ಕ್ಲೀನ್ ಎನರ್ಜಿ ವಿಚಾರದಲ್ಲಿ, ಇವಿ ಹೈಬ್ರಿಡ್ಗಳು ಅವು ಇವಾಗಷ್ಟೇ ಅಂಬೆಗಾಲಿಟ್ಟು ನಡೆಯೋಕೆ ಶುರು ಮಾಡಿವೆ. ಅವ್ರಿಗೆ ಪ್ರೊಟೆಕ್ಷನ್ ಬೇಕು, ಹಾಗಾಗಿ ಅವ್ರು ಗಟ್ಟಿಮುಟ್ಟ ಆಗೋ ತನಕ ನಾವು ಚೂರು ಅದಕ್ಕೆ ವಿನಾಯಿತಿ ಕೊಡಲ್ಲ ಅಂತ ಭಾರತ ಹೇಳಿದೆ. ಆ ರೀತಿನೇ ಅಗ್ರಿಮೆಂಟ್ ಆಗಿರೋದು. ಏನೋ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರೋ ರಾಷ್ಟ್ರಗಳಿಗೆ ಸ್ಯಾಂಕ್ಷನ್ಸ್ ಹಾಕೋಕೆ ಅಮೆರಿಕ ಮುಂದಾಗಿದೆ. ಅಂದ್ರೆ ಅಗೇನ್ ಭಾರತಕ್ಕೆ ಕಾಟ ಕೊಡೋಕೆ ರೆಡಿ ಆಗ್ತಿದ್ದಾರೆ ಟ್ರಂಪ್ ಗವರ್ಮೆಂಟ್. ಅಮೆರಿಕದ 4 ಸೆನೆಟರ್ಸ್ ಟ್ರಂಪ್ ಸರ್ಕಾರದೊಂದಿಗೆ ಸೇರಿ ಈ ಹೊಸ ಕಾನೂನು ತರೋಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಟ್ರಂಪ್ ರ ಆಪ್ತರಾಗಿರೋ ಲಿಂಡ್ಸೆ ಗ್ರಾಹಮ್, ರೋಜರ್ ವಿಕರ್, ರಿಚರ್ಡ್ ಬ್ಲೂಮೆಂಟಲ್ ಹಾಗೂ ಜೀನ್ ಶಾಹೀನ್ ಇದ್ದಾರೆ. ಪುಟಿನ್ರ ವಾರ್ ಮೆಷಿನ್ಗೆ ದುಡ್ಡು ಹೋಗೋದನ್ನ ತಡೆಯೋಕೆ ಹಾಗೆ ರಷ್ಯಾ ಮಾಡ್ತಿರೋ ಸಿವಿಲಿಯನ್ಸ್ ಹತ್ಯೆ ನಿಲ್ಲಿಸೋಕೆ ಈ ನಿರ್ಧಾರ ಮಾಡ್ತಾ ಇದೀವಿ ಅಂತ ಅವರು ಹೇಳಿದ್ದಾರೆ. ಈ ಬಿಲ್ ಹೆಸರು ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ ಆಫ್ 2025. ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್, ಯುರೇನಿಯಂ, ಆಯಿಲ್ ಹಾಗೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತಗೊಳ್ಳೋ ರಾಷ್ಟ್ರಗಳ ಮೇಲೆ ಬರೋಬ್ಬರಿ 500% ಟ್ಯಾರಿಫ್ ಹಾಕೋಕೆ ಬಿಲ್ ನಲ್ಲಿ ಪ್ರಪೋಸ್ ಮಾಡಲಾಗಿದೆ. ಆದ್ರೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಯಿಂದ ಅಲ್ಲಿನ ಅಧ್ಯಕ್ಷರು ಬೇಕಾದ್ರೆ 180 ದಿನಗಳ ವಿನಾಯಿತಿ ವೇವರ್ ಅನ್ನ ಕೊಡೋಕೆ ಅವಕಾಶ ಕೂಡ ಇರುತ್ತೆ. ಟ್ರಂಪ್ ಕೈಯಲ್ಲಿ ವಿಶೇಷಾಧಿಕಾರ ಇರುತ್ತೆ ಈ ಬಿಲ್ ಪ್ರಕಾರ. ಈ ಪ್ರಪೋಸಲ್ ನ ಫುಲ್ ಡೀಟೇಲ್ಸ್ ಇನ್ನಷ್ಟೇ ಹೊರಗೆ ಬರಬೇಕು. ಅಮೆರಿಕನ್ ಸೆನೆಟ್ ನಲ್ಲಿ ಭಾರಿ ಸಪೋರ್ಟ್ ಸಿಕ್ಕಿದೆ. 84 ಜನ ಸೆನೆಟರ್ಸ್ ಬೆಂಬಲ ಕೊಟ್ಟಿದ್ದಾರೆ. ಬಿಲ್ ಅನ್ನ ಇಂಟ್ರೊಡ್ಯೂಸ್ ಕೂಡ ಮಾಡಲಾಗಿದೆ. ಆದ್ರೆ 1 ವರ್ಷ ಆದ್ರೂ ಕೂಡ ಇನ್ನೂ ಇದನ್ನ ಫುಲ್ ಪಾಸ್ ಮಾಡಿಕೊಂಡು ಜಾರಿಗೆ ತಂದಿಲ್ಲ ಅಷ್ಟೇ. ಏನು ಅಮೆರಿಕ UAE ಜೊತೆಗಿನ ತನ್ನ ರಿಲೇಶನ್ಶಿಪ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಅಮೆರಿಕ ತನ್ನ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್ ಅಂದ್ರೆ ರಫ್ತು ನಿಯಂತ್ರಣಗಳನ್ನ UAEಗೆ ಸಡಿಲಗೊಳಿಸಿದೆ. ಇದರಿಂದ ಎನ್ವಿಡಿಯಾ ಚಿಪ್ಸ್, ಮಿಲಿಟರಿ ಎಕ್ವಿಪ್ಮೆಂಟ್ಸ್, ಕಮರ್ಷಿಯಲ್ ಸ್ಯಾಟಲೈಟ್ಸ್ ಮತ್ತು ಸ್ಪೇಸ್ ಕ್ರಾಫ್ಟ್ಗಳನ್ನ ಲೈಸೆನ್ಸ್ ಇಲ್ಲದೆ ಎಕ್ಸ್ಪೋರ್ಟ್ ಮಾಡಬಹುದು. ಈ ಹೊಸ ರೂಲ್ಸ್ ಇಂದ UAE ಜೊತೆಗೆ ಅಮೆರಿಕದ ಅಮೆಜಾನ್, ಆಪಲ್, XAI, ಗೂಗಲ್, ಮೆಟಾ, ಮೈಕ್ರೋಸಾಫ್ಟ್, ಓಪನ್ AI ರೀತಿಯ ಟೆಕ್ ಕಂಪನಿಗಳಿಗೆ ಲೈಸೆನ್ಸ್ ಫ್ರೀ ಆಕ್ಸೆಸ್ ಸಿಗುತ್ತೆ. ಈ ಹೊಸ ರೆಗ್ಯುಲೇಷನ್ ಪ್ರಕಾರ ಅಮೆರಿಕ ತನ್ನ ಮಿಲಿಟರಿ ಮತ್ತು ಡ್ಯುಯಲ್ ಯೂಸ್ ಐಟಮ್ಸ್ ಕೊಡೋಕೆ UAEಯನ್ನ ಒಂದು ಸ್ಪೆಷಲ್ ಕಂಟ್ರಿ ಗ್ರೂಪ್ಗೆ ಸೇರಿಸಿದೆ. ಆಶ್ಚರ್ಯ ಏನು ಅಂದ್ರೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾ ಕೂಡ ಸ್ಪೆಷಲ್ ಗ್ರೂಪ್ ನಲ್ಲಿಲ್ಲ. ಜೊತೆಗೆ ಆಯಿಲ್ ಅಂಡ್ ಗ್ಯಾಸ್ ಪ್ರೊಡಕ್ಷನ್ ಹಾಗೂ ಸಿವಿಲ್ ನ್ಯೂಕ್ಲಿಯರ್ ಪವರ್ಗೂ ಲೈಸೆನ್ಸ್ ಫ್ರೀ ಆಕ್ಸೆಸ್ ಸಿಗುತ್ತೆ. ಇನ್ನು ಪಾಕಿಸ್ತಾನ ಪೊಲೀಸರ ಡೇಟಾ ಕದಿಯೋಕೆ ಚೈನಾ ಮತ್ತು ಭಾರತದ ಹ್ಯಾಕರ್ಸ್ ಸೈಬರ್ ಅಟ್ಯಾಕ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ಸೆಂಟಿನಲ್ ಲ್ಯಾಬ್ಸ್ ರಿಪೋರ್ಟ್ ಮಾಡಿದೆ. 2024 ಫೆಬ್ರವರಿಯಿಂದ 2026 ಏಪ್ರಿಲ್ವರೆಗೆ ಪಾಕಿಸ್ತಾನದ ಏಜೆನ್ಸಿಗಳ ಮೇಲೆ 4 ಹ್ಯಾಕಿಂಗ್ ಕ್ಯಾಂಪೇನ್ಸ್ ಆಗಿವೆ. ಅದರಲ್ಲಿ 3 ಚೈನಾದು, 1 ಭಾರತಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಮುಖ್ಯವಾಗಿ ಬಲೂಚಿಸ್ತಾನ ಪೊಲೀಸ್ ಇಲಾಖೆಗೆಲ್ಲ ನುಗ್ಗಿಬಿಟ್ಟು ಡೇಟಾ ಕದ್ದಿದ್ದಾರೆ, ಪಾಸ್ವರ್ಡ್ ಎಲ್ಲ ಕದ್ದಿದ್ದಾರೆ ಅನ್ನೋ ರಿಪೋರ್ಟ್ ಮಾಡಲಾಗಿದೆ. ಇಲ್ಲಿ ಬಲೂಚಿಸ್ತಾನ್ ಪೊಲೀಸ್ ಡೇಟಾ ಸಿಕ್ಕಿಬಿಟ್ರೆ ಅಲ್ಲಿನ ಬಂಡಾಯದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಭಾರತದವರು ಇದನ್ನು ಮಾಡಿಸಿರಬಹುದು ಅಂತ ಹೇಳಿ ಅಲ್ಲಿ ಆ ರೀತಿ ಈ ಸೆಂಟಿನಲ್ ಲ್ಯಾಬ್ಸ್ನವರು ರಿಪೋರ್ಟ್ ಮಾಡಿದ್ದಾರೆ. ಇನ್ನು ಆಫ್ರಿಕಾದ ನೈಜೀರಿಯಾದಲ್ಲಿ ಭದ್ರತಾ ಪಡೆಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ 300ಕ್ಕೂ ಅಧಿಕ ಬಂಡುಕೋರರನ್ನ ಹೊಡೆದು ಹಾಕಿವೆ. ನೈಜೀರಿಯಾದ ಜಂಫಾರಾ ಪ್ರಾಂತ್ಯದ ಗುಮ್ಮಿ ಜಿಲ್ಲೆಯಲ್ಲಿ ಈ ತರ ಭೀಕರವಾಗಿ ಎನ್ಕೌಂಟರ್ ಮಾಡಿದ್ದಾರೆ. 2 ದಿನ ಈ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆ ವೇಳೆ ಸುಮಾರು 1000ಕ್ಕೂ ಅಧಿಕ ಬಂಡುಕೋರರ ಮೇಲೆ ಸೇನೆ ಭಾರಿ ದಾಳಿ ನಡೆಸಿತ್ತು. ಅದರಲ್ಲಿ 300ಕ್ಕೂ ಅಧಿಕ ಬಂಡುಕೋರರನ್ನ ಹೊಡೆದು ಹಾಕಲಾಗಿದೆ. ಇನ್ನು ಮೃತಪಟ್ಟ ಬಂಡುಕೋರರು ಅಪಹರಣ, ದನಗಳತನ ಮತ್ತು ರೈತರಿಂದ ಸುಲಿಗೆ ಮಾಡೋ ಕೃತ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಏನೋ ಚೀನಾದಲ್ಲಿ ಸೇನಾ ತರಬೇತಿ ವೇಳೆ ಭಾರಿ ದುರಂತ ಉಂಟಾಗಿದೆ. ಚೀನಾ ನೌಕಾಪಡೆಯ 2 ಪ್ರಮುಖ ಪೈಲಟ್ಗಳು ಮೃತಪಟ್ಟಿದ್ದಾರೆ. ಜೂನ್ 10ನೇ ತಾರೀಕು ಫ್ರಂಟ್ ಲೈನ್ ಟ್ರೈನಿಂಗ್ ನಡೆಸುವಾಗ ಈ ಘಟನೆ ಆಗಿತ್ತು. ಮೃತಪಟ್ಟವರನ್ನ 38 ವರ್ಷದ ಸೀನಿಯರ್ ಕರ್ನಲ್ ಫಾಂಗ್ ಮಿಂಗ್ ಮತ್ತು 25 ವರ್ಷದ ಫಸ್ಟ್ ಲೆಫ್ಟಿನೆಂಟ್ ಶಿ ಶಾವ್ಯಾಂಗ್ ಅಂತ ಗುರುತಿಸಲಾಗಿದೆ. ಇವರಿಬ್ಬರು ಕೂಡ ದಕ್ಷಿಣ ಚೀನಾ ಸಮುದ್ರ ಭಾಗದ ಸದರ್ನ್ ಥಿಯೇಟರ್ ಕಮಾಂಡ್ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಚೀನಾ ತನ್ನ ಸೇನೆಯ ಸಾವು ನೋವುಗಳನ್ನ ಸಾಮಾನ್ಯವಾಗಿ ಮುಚ್ಚಿಡುತ್ತೆ, ಬಾಯಿ ಬಿಡಲ್ಲ. ಆದ್ರೆ ಅಲ್ಲಿನ ಸ್ಥಳೀಯ ಸರ್ಕಾರಗಳು ಈ 2 ಪೈಲಟ್ಗಳನ್ನ ಹುತಾತ್ಮರು ಅಂತ ಘೋಷಿಸಿ ಗೌರವ ಕೊಟ್ಟಾಗ 1 ತಿಂಗಳು ಕಳೆದ ಬಳಿಕ ಈ ವಿಚಾರ ಬೆಳಕಿಗೆ ಬಂದಿದೆ. ಮತ್ತೊಂದು ಕಡೆ ಚೈನಾ ಹೊಸ ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಸಮುದ್ರದ ಮಧ್ಯೆ ಬಲೆ ಬಳಸಿ, ನೆಟ್ ಬಳಸಿ ರಾಕೆಟ್ ಅನ್ನ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದೆ. ಚೈನಾದ ಲಾಂಗ್ ಮಾರ್ಚ್ 10A ಅನ್ನೋ ರಾಕೆಟ್ನ ಮೊದಲ ಹಂತವನ್ನ ಸೇಫ್ ಆಗಿ ವಾಪಸ್ ಕ್ಯಾಚ್ ಮಾಡಲಾಗಿದೆ. ಉಡಾವಣೆಯಾದ 6 ನಿಮಿಷಗಳ ಬಳಿಕ ರಾಕೆಟ್ನ ಬೂಸ್ಟರ್ ಅನ್ನ ಸಮುದ್ರದ ಮೇಲಿದ್ದ ವಿಶೇಷ ಪ್ಲಾಟ್ಫಾರ್ಮ್ ಮೇಲಿನ ಬಲೆಗೆ ಬೀಳಿಸಲಾಗಿದೆ. ಮರುಬಳಕೆ ಮಾಡಬಹುದಾದ ಅಂದರೆ ರಿಯೂಸಬಲ್ ರಾಕೆಟ್ ಟೆಕ್ನಾಲಜಿಯಲ್ಲಿ ಇದೊಂದು ದೊಡ್ಡ ಮೈಲುಗಲ್ಲು. ಮಸ್ಕ್ರ ಸ್ಪೇಸ್ ಎಕ್ಸ್ಗೆ ನೇರ ಪೈಪೋಟಿ ಕೊಡೋಕೆ ಚೈನಾ ಹೊಸ ರೀತಿಯಲ್ಲಿ ಟ್ರೈ ಮಾಡಿದೆ. ಮಸ್ಕ್ ವಾಪಸ್ ಅದು ಹೆಂಗೆ ಹಾರ್ತೋ ಹಾಗೇ ವಾಪಸ್ ಬಂದು ರಾಕೆಟನ್ನು ಬಳಸಿ, ಎನರ್ಜಿಯನ್ನೇ ಬಳಸಿ ಮತ್ತೆ ಬಂದು ರಿವರ್ಸ್ ರಾಕೆಟ್ಗಳನ್ನು ಫೈರ್ ಮಾಡಿ ಬಂದು ಲ್ಯಾಂಡ್ ಆಗೋ ರೀತಿಯಲ್ಲಿ ಮಸ್ಕ್ ಮಾಡಿರೋದಲ್ವಾ. ಅದು ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ಅಷ್ಟೆಲ್ಲ ಯಾಕ್ರಿ ಮಾಡಬೇಕು? ಅದು ಯಾಕೆ ಬಂದು ಹಂಗೆ ನಿಲ್ಲಬೇಕು?
ಬಿಡಿ ಬಲೆ ಹಾಕಿ ಹಿಡಿತೀವಿ ಅಂತ ಹಿಡಿದುಬಿಟ್ಟು ತೋರಿಸಿದ್ದಾರೆ ಚೈನಾದವರು. ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಜುಗಾಡ್ ಟೆಕ್ನಾಲಜಿ ಇದು ಮಸ್ಕ್ದು ಕಂಪೇರ್ ಮಾಡಿದ್ರೆ. ಹಾಗಂತ ತೀರಾ ಸಿಂಪಲ್ ಕುರುಡಾಗಿ ಒಂದು ಬೀಳುತ್ತೆ ಅಂತಲ್ಲ, ಅದಕ್ಕೂ ಕೂಡ ಪಥವನ್ನು ಕೊಡಲಾಗುತ್ತೆ. ಆದರೆ ಮಸ್ಕ್ರದ್ದು ಇನ್ನಷ್ಟು ತುಂಬ ಸ್ಪೆಸಿಫಿಕ್ ಆಗಿ ಮತ್ತು ಪ್ರಿಸೈಸ್ ಆಗಿ ಅದು ಲ್ಯಾಂಡ್ ಆಗಬೇಕಾಗತ್ತೆ. ಸ್ಟ್ರೈಟಾಗಿ ಒಂದು ಪ್ಯಾಚ್ ಮೇಲೆ ಬಂದದು ಸಮುದ್ರದಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೇ ನೇರವಾಗಿ ಆ ಸರ್ಕಲ್ ಮೇಲೆ ಇಳಿಬೇಕಾಗತ್ತಲ್ಲ, ಇದು ಅಷ್ಟೊಂದು ಪ್ರಿಸಿಷನ್ ಬೇಕಾಗಿಲ್ಲ ಇದರಲ್ಲಿ ಬಲೆ ಹಾಕಿ ಕ್ಯಾಚ್ ಮಾಡೋದ್ರಲ್ಲಿ. ಅಂತ ಜಪಾನ್ ಕೂಡ ತನ್ನ ಮೊದಲ ಮರುಬಳಕೆ ರಾಕೆಟನ್ನು ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. RVX ಹೆಸರಿನ ಈ ರಾಕೆಟ್ ಉಡಾವಣೆಗೊಂಡು ಗಾಳಿಯಲ್ಲಿ ತೇಲಿ ಕೇವಲ 1 ನಿಮಿಷದ ಒಳಗಡೆ ವಾಪಸ್ಸಾಗಿ ಲ್ಯಾಂಡ್ ಆಗಿದೆ. ಒಂದೇ ರಾಕೆಟನ್ನು ಪದೇ ಬಳಸೋ ಈ ಹೊಸ ಟೆಕ್ನಾಲಜಿಯಿಂದ ಬಾಹ್ಯಾಕಾಶ ಉಡಾವಣಾ ವೆಚ್ಚ ಭಾರಿ ಪ್ರಮಾಣದಲ್ಲಿ ಉಳಿತಾಯ ಆಗುತ್ತೆ. ಹಾಗಾಗಿ ಇಲ್ಲಿ ಜಪಾನ್ ಮೆಥಡ್ ಕೂಡ ಸೇಮ್ ಎಲಾನ್ ಮಸ್ಕ್ ಅವ್ರ ತರದೇ ರಾಕೆಟ್ ವಾಪಸ್ ಬಂದು ಅದ್ರ ಕಾಲ ಮೇಲೆ ಅದನ್ನ ನಿಂತ್ಕೊಳ್ಳೋ ರೀತಿಯಲ್ಲಿ. ಇತ್ತ ಪಾಕಿಸ್ತಾನ ಸರ್ಕಾರ ಅಲ್ಲಿನ ಜನರಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ಬರೋಬ್ಬರಿ 13 ಪಾಕ್ ರೂಪಾಯಿಗೂ ಹೆಚ್ಚು ಏರಿಕೆ ಮಾಡಿದೆ. ಜಾಗತಿಕ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಭಾರಿ ಏರುಪೇರು ಆಗ್ತಿದ್ದರಿಂದ ತುಂಬ ಕಳೆದ ತಿಂಗಳೆಲ್ಲ ಲಾಸ್ಟ್ ಒಂದು 2-3 ತಿಂಗಳಲ್ಲಿ ಪ್ರಾಬ್ಲಮ್ ಆಗಿತ್ತಲ್ಲ, ಇವಾಗ ಇನ್ನೂ ಕೂಡ ರೇಟ್ ಹೈಕೆ ಆಗ್ತಿದೆ. ಅಲ್ಲಿ ಹೊಸ ದರದ ಪ್ರಕಾರ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 310 ಪಾಕಿಸ್ತಾನಿ ರೂಪಾಯಿ, ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 106 ರೂಪಾಯಿ, ಮತ್ತು ಹೈಸ್ಪೀಡ್ ಡೀಸೆಲ್ ಬೆಲೆ ಲೀಟರ್ಗೆ 323 ಪಾಕ್ ರೂಪಾಯಿ, ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 110 ರೂಪಾಯಿಗೆ ತಲುಪಿದೆ. ಇನ್ನು ಅಮೆರಿಕದ ಫೆಡರಲ್ ರಿಸರ್ವ್ ತನ್ನ ಮಾನಿಟರಿ ಪಾಲಿಸಿಯನ್ನು ರಿವ್ಯೂ ಮಾಡೋಕೆ 5 ಹೊಸ ಟಾಸ್ಕ್ ಫೋರ್ಸ್ಗಳನ್ನು ರಚಿಸಿದೆ. ಇದರಲ್ಲಿ ಭಾರತೀಯ ಮೂಲದ ರಘುರಾಮ್ ರಾಜನ್ ಅವರು, ಅಂದರೆ ನಮ್ಮ RBI ಗವರ್ನರ್ ಆಗಿದ್ದಂಥ ಮನುಷ್ಯ ಗೊತ್ತಲ್ಲ ನಿಮಗೆ, ಇವರು, ಹಾಗೆ ರಾಜ್ ಚೆಟ್ಟಿ ಹಾಗೂ ಆಶಾ ಶರ್ಮಾ, ಈ ಮೂವರು ಭಾರತದವರಿಗೆ, ಭಾರತೀಯ ಮೂಲದವರಿಗೆ ಅವಕಾಶ ಸಿಕ್ಕಿದೆ. ಫೆಡ್ ಚೇರ್ಮನ್ ಕೆವಿನ್ ವಾರ್ಷ್ ಜೂನ್ 17ನೇ ತಾರೀಕು ಈ ರಿವ್ಯೂ ಬಗ್ಗೆ ಅನೌನ್ಸ್ ಮಾಡಿದರು. ಬೆಲೆ ಏರಿಕೆ ಕಂಟ್ರೋಲ್ ಮಾಡೋಕೆ ಹಾಗೂ ಉದ್ಯೋಗ ಸೃಷ್ಟಿ ಮಾಡೋಕೆ ಈ ರಿವ್ಯೂ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ವರ್ಷದ ಅಂತ್ಯದ ಒಳಗೆ ಈ ಕಮಿಟಿಗಳು ತಮ್ಮ ರಿಪೋರ್ಟನ್ನು ಕೊಡ್ತವೆ. ಇದರಲ್ಲಿ ನಮ್ಮ RBIನ ಮಾಜಿ ಗವರ್ನರ್ ಹಾಗೂ ಶಿಕಾಗೋ ಯೂನಿವರ್ಸಿಟಿಯ ಪ್ರೊಫೆಸರ್ ಕೂಡ ಆಗಿರೋ ರಘುರಾಮ್ ರಾಜನ್ ಬ್ಯಾಲೆನ್ಸ್ ಶೀಟ್ ಪಾಲಿಸಿ ಟಾಸ್ಕ್ ಫೋರ್ಸನ್ನು ಲೀಡ್ ಮಾಡ್ತಾ ಇದ್ದಾರೆ. ಫೆಡರಲ್ ರಿಸರ್ವ್ನ $6.7 ಟ್ರಿಲಿಯನ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಅವರು ಸ್ಟಡಿ ಮಾಡ್ತಿದ್ದಾರೆ. ಇನ್ನು ಹಾರ್ವರ್ಡ್ ಯೂನಿವರ್ಸಿಟಿ ಎಕನಾಮಿಸ್ಟ್ ರಾಜ್ ಚೆಟ್ಟಿ ಅವರು ಡೇಟಾ ಟಾಸ್ಕ್ ಫೋರ್ಸ್ ಲೀಡ್ ಮಾಡ್ತಾರೆ. ಇವರು ವಾಲ್ಮಾರ್ಟ್ ಮಾಜಿ CEO ಡಾಗ್ ಮ್ಯಾಕ್ಮಿಲನ್ ಹಾಗೂ ಕೆವಿನ್ ಮರ್ಫಿ ಜೊತೆಗೆ ಸೇರಿ ರಿಯಲ್ ವರ್ಲ್ಡ್ ಎಕನಾಮಿಕ್ ಸಿಗ್ನಲ್ಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಮೈಕ್ರೋಸಾಫ್ಟ್ ಎಕ್ಸಿಕ್ಯೂಟಿವ್ VP ಆಶಾ ಶರ್ಮಾ ಅವರು ಪ್ರಾಡಕ್ಟಿವಿಟಿ ಹಾಗೂ ಜಾಬ್ಸ್ ಟಾಸ್ಕ್ ಫೋರ್ಸನ್ನು ಲೀಡ್ ಮಾಡ್ತಾರೆ. ಇವರು ಮಾರ್ಕ್ ಆಂಡ್ರಸನ್ ಹಾಗೂ ಚಾರ್ಲ್ಸ್ ಜೋನ್ಸ್ ಜೊತೆ ಸೇರಿ AI ಟೆಕ್ನಾಲಜಿಯಿಂದ ಉದ್ಯೋಗ ಹಾಗೂ ಆರ್ಥಿಕತೆ ಮೇಲೆ ಆಗೋ ಇಂಪ್ಯಾಕ್ಟ್ಸ್ ಬಗ್ಗೆ ರಿಪೋರ್ಟ್ ಕೊಡ್ತಾರೆ. ಏನೋ ಕೆರಿಬಿಯನ್ ದ್ವೀಪ ರಾಷ್ಟ್ರ ಬಹಾಮಾಸ್ನಲ್ಲಿ ವಿಮಾನ ಪತನ ಆಗಿದೆ. ಪರಿಣಾಮ 10 ಜನ ಮೃತಪಟ್ಟಿದ್ದಾರೆ. ಏನೋ ನ್ಯಾಟೋ ಶೃಂಗಸಭೆಗೆ ಬಂದಿದ್ದ ಜಗತ್ತಿನ ನಾಯಕರಿಗೆ ಟರ್ಕಿ ಅಧ್ಯಕ್ಷರು ಕೊಟ್ಟಿರೋ ಗಿಫ್ಟ್ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಟರ್ಕಿ ಅಧ್ಯಕ್ಷ ರಸಿಪ್ ತಾಯಿಪ್ ಎರ್ಡೋಆನ್ ಸಭೆ ಮುಗಿಸಿ ಹೋಗ್ತಾ ಇದ್ದ ನಾಯಕರಿಗೆ ಬಂದೂಕು ಮತ್ತು ಜೀವಂತ ಗುಂಡುಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ನಾಯಕರ ಹೆಸರನ್ನ ಕೆತ್ತಲಾಗಿರೋ ವಿಂಟೇಜ್ ಗುಮೂಸೆ ಬಂದೂಕಿನ ಜೊತೆಗೆ 6 ಲೈವ್ ಬುಲೆಟ್ಗಳನ್ನು ಬಾಕ್ಸ್ನಲ್ಲಿ ಇಟ್ಟುಕೊಟ್ಟಲಾಗಿದೆ. ಆದರೆ ವಿಮಾನದಲ್ಲಿ ತಗೊಂಡೋಗೋದು ಸೆಕ್ಯೂರಿಟಿ ರಿಸ್ಕ್ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಅದನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಟರ್ಕಿಯಲ್ಲೇ ಬಿಟ್ಟು ಹೋಗಿದ್ದಾರೆ, ಏರ್ಪೋರ್ಟಲ್ಲಿ, ಎಂಬೆಸಿಲಿ ಅಲ್ಲೆಲ್ಲ ಬಿಟ್ಟು ಹೋಗಿದ್ದಾರೆ. ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಸೇರಿ ಹಲವು ರಾಷ್ಟ್ರಗಳ ನಾಯಕರು ಟರ್ಕಿ ಅಧ್ಯಕ್ಷರು ಕೊಟ್ಟಿರೋ ವಿಚಿತ್ರ ಗಿಫ್ಟ್ ಕಂಡು ಶಾಕ್ ಆಗಿದ್ದಾರೆ. ಇನ್ನು AI ಕ್ಷೇತ್ರದಲ್ಲಿ ಓಪನ್ AI ಸಂಸ್ಥೆ ChatGPTಯ ಜನಕ ಹೊಸ ಕ್ರಾಂತಿಗೆ ನಾಂದಿ ಹಾಡಿದೆ. ChatGPT ವರ್ಕ್ ಅನ್ನೋ ಹೊಸ ಸೂಪರ್ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ಇದು ಕೋಡಿಂಗ್ ಗೊತ್ತಿಲ್ಲದ ಸಾಮಾನ್ಯ ಉದ್ಯೋಗಿಗಳಿಗೂ ಡಿಜಿಟಲ್ ಕೆಲಸಗಳನ್ನು ಈಸಿಯಾಗಿ ಮಾಡಿಕೊಡುತ್ತೆ. ಇದರ ಸಹಾಯದಿಂದ ಯಾರೇ ಆದರೂ ಅತ್ಯಂತ ಈಸಿಯಾಗಿ ಡಾಕ್ಯುಮೆಂಟ್ಸ್, ಪ್ರೆಸೆಂಟೇಷನ್ ಹಾಗೂ ಹೊಸ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಅಂದಹಾಗೆ ಈ ಹೊಸ ಆ್ಯಪ್ ಓಪನ್ AIನ ಅತ್ಯಾಧುನಿಕ GPT 5.6 ಮಾಡೆಲ್ ಮೂಲಕ ವರ್ಕ್ ಮಾಡುತ್ತೆ. ಇತ್ತ ಫಿಫಾ ವಿಶ್ವಕಪ್ನಲ್ಲಿ ಬೆಲ್ಜಿಯಂ ತಂಡವನ್ನು ಮಣಿಸಿ ಸ್ಪೇನ್ ಸೆಮೀಸ್ಗೆ ಎಂಟ್ರಿ ಕೊಟ್ಟಿದೆ. ರೋಚಕ ಪಂದ್ಯದಲ್ಲಿ ಸ್ಪೇನ್ ತಂಡ 2-1 ಗೋಲುಗಳ ಅಂತರದಿಂದ ಬೆಲ್ಜಿಯಂಗೆ ಶಾಕ್ ಕೊಟ್ಟಿದೆ. ಈ ಮೂಲಕ ವರ್ಲ್ಡ್ ಕಪ್ ಇತಿಹಾಸದಲ್ಲಿ 3ನೇ ಬಾರಿಗೆ ಸ್ಪೇನ್ ಸೆಮಿಫೈನಲ್ಗೆ ಪ್ರವೇಶ ಮಾಡಿದೆ. ಈಗ ಮುಂದಿನ ಮಂಗಳವಾರ ನಡೆಯೋ ಹೈ ವೋಲ್ಟೇಜ್ ಸೆಮೀಸ್ನಲ್ಲಿ ಸ್ಪೇನ್ ಮತ್ತು ಫ್ರಾನ್ಸ್ ಮುಖಾಮುಖಿಯಾಗಲಿವೆ. ಇನ್ನು ಅರ್ಜೆಂಟೀನಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಹಾಗೆ ನಾರ್ವೆ ಮತ್ತು ಇಂಗ್ಲೆಂಡ್ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯಗಳು ನಡೆಯಲಿವೆ. ಇಲ್ಲಿ ಗೆದ್ದ ತಂಡಗಳು ಸೆಮೀಸ್ಗೆ ಎಂಟ್ರಿ ಕೊಡ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸನ್ನು ಚೆಕ್ ಮಾಡಿ. ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.